ಇನ್ನು ಹೊಸ ಮಾದರಿಯ ಯುದ್ಧ ಇಸ್ರೇಲ್ನಲ್ಲಿ ನಾಂದಿ ಹಾಡಿದ ಹಾಗೆ ಕಾಣಿಸ್ತಾ ಇದೆ. ಹಿಜ್ಬುಲ್ಲಾ ಸಂಸ್ಥೆ ರಹಸ್ಯ ಸಂದೇಶಗಳನ್ನ, ಪ್ರಮುಖ ನಾಯಕರ ಸಂದೇಶಗಳನ್ನ ಪ್ರಸಾರ ಮಾಡಲು ಬಳಸುವ ಪೇಜರ್, ವಾಕಿ ಟಾಕಿಗಳನ್ನೇ ಆಯುಧವಾಗಿ ಬಳಸಿದ ಇಸ್ರೇಲ್ ಇಡೀ ವಿಶ್ವವನ್ನೇ ನಿಬ್ಬೆರಗಾಗಿಸಿದೆ. ನಿನ್ನೆ ರಾತ್ರಿ ನಡೆಸಿದಂತಹ ವಾಕಿ ಟಾಕಿ ಸ್ಫೋಟದಲ್ಲಿ 20ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಪೇಜರ್ ಸ್ಫೋಟಕ್ಕೆ ಬಲಿಯಾದವರ ಸಂಖ್ಯೆ ಸೇರಿದಂತೆ ಇದುವರೆಗೂ 40ಕ್ಕೂ ಹೆಚ್ಚು ಮಂದಿ ಆಗಿದೆ. 4,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಸರಣಿ ಸ್ಫೋಟಗಳ ಪರಿಣಾಮ ಇದೀಗ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಮುಟ್ಟಲು ಕೂಡ ಹಿಜ್ಬುಲ್ಲಾ ಉಗ್ರರು ಭಯ ಪಡ್ತಿದ್ದಾರಂತೆ. ಈ ಹೊಸ ಮಾದರಿಯ ಯುದ್ಧದ ಹಿಂದೆ ಇಸ್ರೇಲ್ ಗುಪ್ತಚರ ಪಡೆ ಮೊಸಾದ್ ಮಾತ್ರವಲ್ಲದೆ ಯೂನಿಟ್ 8200 ಕೂಡ ಕೆಲಸ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಪೇಜರ್ ವಾಕಿ ಟಾಕಿಗಳನ್ನ ಹೇಗೆ ಸ್ಫೋಟಿಸಬಹುದು ಅನ್ನೋದಕ್ಕೆ ಯೂನಿಟ್ ಪ್ಲಾನ್ ಅನ್ನ ಮಾಡಿತ್ತು ಎನ್ನಲಾಗಿದೆ. ಈ ಯೂನಿಟ್ಗೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ, ಬ್ರಿಟನ್ನ GCHQಗೆ ಸಮನಾದ ಸಮಾನ ಶಕ್ತಿಯ ಸಾಮರ್ಥ್ಯಗಳಿವೆ ಅಂತ ವ್ಯಾಖ್ಯಾನಿಸಲಾಗಿದೆ. ಸಮಾನನೋ ಶಕ್ತಿನೋ ವ್ಯಾಖ್ಯಾನನೋ, ಬಟ್ ಇಟ್ಸ್ ಅನ್ ಅಲ್ಟ್ರಾ ಮಾಡರ್ನ್ ವಾರ್ಫೇರ್. ಇದರಿಂದ ಆಗಿರೋದೇನು? ಅವ್ರು ಯಾವ ಲೆವೆಲ್ಗೆ ಈಗ ಹೇಳ್ತಾ ಇದ್ದಾರೆ ಇಸ್ರೇಲಲ್ಲಿ ಅಂತಂದರೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಬಿ ಕೇರ್ಫುಲ್ ಆಗಿರಿ ಅಂತಾರೆ, ಅಲ್ಲಿ ಹೋಗಕ್ಕೂ ಎದುರು ಊಟ ತಿನ್ನಬೇಕಾದ್ರೂ ಕೇರ್ಫುಲ್ ನೀವು ಅಂತಾರೆ, ಯಾವಾಗ ಏನು ಬೇಕು ಟಿವಿ ಆನ್ ಮಾಡಿದ್ರೆ ಹುಷಾರು ಅಂತಾರೆ. ಅದು ಆ ಭಯದಲ್ಲಿ ಬದುಕೋದು ಹೆಂಗೆ? ಜೀವ ಭಯದಲ್ಲೇ ಬದುಕೋದು ಹೆಂಗೆ ಆ ಭಯದಲ್ಲಿ? ಯಾಕಂದ್ರೆ ಆಗತ್ತೆ ಅಂತಲ್ಲ, ಏನಾಗುತ್ತೋ ಅನ್ನೋ ಭಯ. ಯಾವ್ದ್ರಲ್ಲಿ ಏನಿದೆ? ಈಗ ಫಾರ್ ಎಕ್ಸಾಂಪಲ್ ಒಂದು ವಿಮಾನಕ್ಕೆ ಅಪಘಾತ ಯಾವ್ದಾದ್ರು ಆದ್ರೆ, 10,000 ವಿಮಾನ ಹಾರಿದ್ರೆ ಒಂದು ವಿಮಾನಕ್ಕೆ ಅಪಘಾತ ಆದ್ರೆ ಒಂದು 4 ದಿನ ಬೇಡ ನನ್ನ ವಿಮಾನದಲ್ಲಿ ಹೋಗಲ್ಲಪ್ಪ ಅನ್ನೋ ತರ ಮಾತಾಡ್ತಾರೆ ಜನ. ಬಿಸಿ ಹಾಗಿರುತ್ತೆ, ಬಿಸಿ ಹಂಗಿರುತ್ತೆ ಅದಕ್ಕೆ ಅಲ್ವಾ? ಯಾವ್ದೋ ಒಂದು ಪದಾರ್ಥ ಏನೋ ಸರಿ ಇಲ್ವಂತಿದ್ರೆ ಆತ ನಾ ತಿನ್ನಲ್ಲಪ್ಪ ಪದಾರ್ಥ ಇನ್ನು ನಾಳೆಯಿಂದ ಅನ್ನೋ ತರ ಆಡ್ತಾ ಇರ್ತೀವಿ ನಾವು. ಅದು ಮರಿಬೇಕು. ಹಾಗಾಗಿ ಇದು ಹಿಂಗಾದ್ರೆ ಏನಂತ ಮಾಡಕ್ಕಾಗತ್ತ ಅವ್ರ ಕೈಯಲ್ಲಿ? ಅವ್ರಿಗೆ ಏನೋ ಯುದ್ಧಗಳು ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನದ ಮೂಲಕ ನಡೆಯುತ್ತೆ ಅಂತ ಹೇಳ್ತಿದ್ರು 10 ವರ್ಷದ ಹಿಂದೆ. ನಿಧಾನವಾಗಿ ಜಾರಿಗೆ ಬರ್ತಿರೋಂಗೆ ಹಿಂದೆ ಮುಂದೆಲ್ಲ ಹೇಳೋದು ಕ್ಷಿಪಣಿಗಳನ್ನು ಹಾಕುವುದಿಲ್ಲ, ಬಾಂಬ್ಗಳನ್ನು ಹಾಕಬೇಕಾಗಿಲ್ಲ, ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥದ್ದು, ಸಮೂಹ ಸಂಪರ್ಕ ಸಾಧನಗಳನ್ನು ನಾಶ ಮಾಡುವಂಥದ್ದು, ಲೈಕ್ ಸ್ಯಾಟಲೈಟ್ಗಳು ಈ ಥರದನ್ನೆಲ್ಲ ನಾಶ ಮಾಡಿಬಿಡುವಂಥದ್ದು ಮಾಡಿದ್ರೆ ಸಾಕು ಒಂದು ದೇಶನ ಮಂಡಿ ಊರ್ಸಕ್ಕೆ ಅಂತ ಅಸ್ತ್ರ ಬಳಸ್ತಾರೆ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಬಳಸುವಂತ ವಸ್ತುಗಳೇ ಅದಕ್ಕಿಂತ ಮುಂದಕ್ಕೆ ಹೋಗಿದೆ ಒಂದು ಹೆಜ್ಜೆ. ಜನ ಎದುರೋಗ್ಬಿಡ್ತಾರೆ ಆಮೇಲೆ ಏನ್ ಬಳಸೋದು ಅಂತ ನಾಳೆ. ಯಾರೊಬ್ಬ ಹೇಳ್ಬಿಟ್ರೆ ನೀನ್ ಗಾಡಿ ಕೀ ಹಾಕ್ಬಿಟ್ಟು ಇಗ್ನಿಷನ್ ನಿಂಗೆ ಸ್ಟಾರ್ಟ್ ಮಾಡಿದ್ರೆ ಡಮ್ ಅನ್ಬಿಡ್ಬೋದು ಅಂತ ಅಂದ್ಬಿಟ್ರೆ ಕತೆ ಏನು? ಗಾಡಿ ಮುಟ್ಟಬೇಕೋ ಬೇಡ? ಗಾಡಿ ಮುಟ್ಟಬೇಕು, ಸ್ಟಾರ್ಟ್ ಮಾಡಬೇಕು, ಬಿಡಬೇಕು, ಕತೆ ಏನದು? ಇದಕ್ಕೆಲ್ಲ ಉತ್ತರ ಒಂದೇ, ಟ್ರೂಸ್ ಅಂದರೆ ವಿರಾಮ, ಕದನ ವಿರಾಮ ಘೋಷಣೆ ಆಗಬೇಕು ಇಬ್ಬರ ಮಧ್ಯದಲ್ಲಿ. ನಂಬರ್ 2, ಲಾಂಗ್ ಟರ್ಮಲ್ಲಿ ಬರ್ಬೋದಾದಂತಹ ಸಲ್ಯೂಷನ್ನು ಏನು ಅಂತಂದರೆ ಇಬ್ಬರು 2 ರಾಜ್ಯಗಳ ಸ್ಥಾಪನೆಗೆ ಒಪ್ಕೋಬೇಕು. ಅವರವರ ಈಗೇನಿದೆ ಯಥಾಸ್ಥಿತಿ ಹಕ್ಕುಗಳನ್ನ ಕಾಪಾಡಿಕೊಂಡು ಮುಂದಕ್ಕೆ ಜೀವನ ಕಟ್ಕೊಳ್ಳೋಣಪ್ಪ ಅಂತ ಹೋದರೆ ಆಗತ್ತೆ. ಇಲ್ದಿದ್ರೆ ಏನೂ ಆಗಲ್ಲ, ಎಂಥದ್ದು ಆಗಲ್ಲ.